Hey guys, welcome to ವೇದಾಂತ್ ಪಾಠಶಾಲೆ. ಇವತ್ತಿನ ಈ ವಿಡಿಯೋಲಿ ನಾವು MCQ ಕ್ವೆಶ್ಚನ್ಗಳನ್ನು ನೋಡ್ತಾ ಹೋಗ್ತೀವಿ ಹಾಗೂ ಆ MCQ ಕ್ವೆಶ್ಚನ್ಗಳು ನಮ್ಮ ಕಳೆದ ವಾರದಲ್ಲಿ ನಡೆದಂತಹ ಹಿಸ್ಟರಿಗೆ ಸಂಬಂಧಿಸಿದ ಮೊದಲನೇ ಚಾಪ್ಟರ್ ಆದಂತಹ ಆರಂಭಿಕ ಸಮಾಜ, ಪ್ರೀ ಹಿಸ್ಟಾರಿಕ್ ಸೊಸೈಟಿ ಹಾಗೂ ಚಾಪ್ಟರ್ 2 ಆದಂತಹ ಸಿವಿಲೈಸೇಷನ್ ಅಥವಾ ನಾಗರಿಕತೆಗೆ ಸಂಬಂಧಿಸಿದ ಪ್ರಶ್ನೆಗಳಿವಾಗಿವೆ. ನಾನಿಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿ ಉತ್ತರಿಸಬೇಕು ಅಂತ ಇದ್ದಲ್ಲಿ ನೀವು ನಮ್ಮ 2 ಚಾಪ್ಟರ್ಗಳನ್ನ ನೋಡ್ಬೇಕಾಗಿದೆ. ನೀವೇನಾದ್ರೂ ನಮ್ಮ 2 ಚಾಪ್ಟರ್ಗಳನ್ನ ನೋಡದೇ ಇದ್ದಲ್ಲಿ ಸ್ವಲ್ಪ ಗಮನ ಕೊಡಿ. ಮೇಲೆ ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ, ನೀವಲ್ಲಿ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಗೆ ಒಂದು ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಹಿಸ್ಟರಿಗೆ ಸಂಬಂಧಿಸಿದ 2 ಚಾಪ್ಟರ್ಗಳನ್ನ ನೋಡಿ ನಂತರ ಈ ವಿಡಿಯೋಲಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬಹುದಾಗಿದೆ. ಪ್ರತಿ ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ನಿಮ್ಮ ಹತ್ರ 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ನೀವೇನಾದ್ರೂ ಈ ಒಂದು ವಿಡಿಯೋನ ಪ್ರೀಮಿಯರ್ ಅಥವಾ ಲೈವ್ ಟೈಮ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಇದ್ದಲ್ಲಿ ನಿಮ್ಮ ಆನ್ಸರ್ಗಳನ್ನ ನೀವು ಕಮೆಂಟ್ ಮಾಡಿ ತಿಳಿಸಬಹುದಾಗಿದೆ. ಓಕೆ, ನಮ್ಮ ಈ ಒಂದು MCQ ಸೆಷನ್ ನ ಮೊದಲನೇ ಪ್ರಶ್ನೆ ಈ ರೀತಿಯಲ್ಲಿದೆ. ಓದೋಣ ಮೊದಲಿಗೆ ಏನಿದೆ ಅಂತ. ಮಾನವರ ಇತಿಹಾಸದಲ್ಲಿ ಆರಂಭಿಕ ಪುರಾತತ್ವ ಹಂತ ಯಾವುದು? Which was the earliest archaeological phase in the history of humans? ಆಪ್ಷನ್ಸ್ ಈ ರೀತಿಯಲ್ಲಿದೆ. ಹಳೆ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಯುಗ, ಮಿಸೋಲಿಥಿಕ್ ಏಜ್, ನವಶಿಲಾಯುಗ, ನಿಯೋಲಿಥಿಕ್ ಏಜ್, ತಾಮ್ರಯುಗ, ಕಾಪರ್ ಏಜ್. And your time starts now. ಹತ್ತು ಸೆಕೆಂಡ್ಗಳು ಇಲ್ಲಿಗೆ ಮುಗಿಯುತ್ತೆ. ಈ ಒಂದು ಪ್ರಶ್ನೆಯ ಉತ್ತರ ಹಳೆ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಏಜ್. ಈ ಒಂದು ವಿಡಿಯೋನಲ್ಲಿ ನಿಮಗೆ ಯಾವುದೇ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಕಾರಣ ಇಷ್ಟೇ, 2 ವಿಡಿಯೋಗಳಲ್ಲಿ ನಾನು ಕಂಪ್ಲೀಟ್ ಆದಂತಹ ಎಕ್ಸ್ಪ್ಲನೇಷನ್ ಪ್ರೊವೈಡ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಕೇವಲ ಪ್ರಶ್ನೆ ಹಾಗೂ ಉತ್ತರವನ್ನ ಮಾತ್ರ ಕೇಳಲಾಗುತ್ತೆ ಹಾಗೂ ಹೇಳಲಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಮಿಸೋಲಿಥಿಕ್ ಯುಗವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಏಕೆ ಕರೆಯಲಾಗುತ್ತದೆ? Why Mesolithic age is called as microlithic age? ಆಪ್ಷನ್ಸ್ ಈ ರೀತಿಯಲ್ಲಿದೆ. This age is in the middle of Paleolithic and Neolithic. ಈ ಯುಗವು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ಮಧ್ಯದಲ್ಲಿದೆ. This age humans used to preserve wild grains. ಈ ಯುಗದ ಮಾನವರು ಕಾಡು ಧಾನ್ಯಗಳನ್ನು ಸಂರಕ್ಷಿಸುತ್ತಿದ್ದರು. Humans of this time began to use skilled short pellets. ಈ ಕಾಲದ ಮಾನವರು ಕೌಶಲ್ಯ ಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಅಂಡ್ ಕೊನೆಯ ಆಪ್ಷನ್ ನನ್ ಆಫ್ ದ ಎಬೋ, ಈ ಮೇಲಿನ ಯಾವುದೂ ಅಲ್ಲ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಈ ಕಾಲದ ಅಥವಾ ಈ ಯುಗದ ಮಾನವರು ಕೌಶಲ್ಯ ಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಆ ಒಂದು ಕಾರಣಕ್ಕೆ ಮಿಸೋಲಿಥಿಕ್ ಯುಗ ಏನಿದೆ ಅದನ್ನ ನಾವು ಸೂಕ್ಷ್ಮ ಶಿಲಾಯುಗ ಅಥವಾ ಮೈಕ್ರೋಲಿಥಿಕ್ ಯುಗ ಅಂತ ಕರೆಯೋದುಂಟು. ಮುಂದಿನ ಪ್ರಶ್ನೆ. ಯಾವ ಯುಗದಲ್ಲಿ ಬೆಂಕಿಯ ಮೊದಲ ಪರಿಚಯವಾಯಿತು? ಇನ್ ವಿಚ್ ಏಜ್ ಫೈರ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್? ಈ ರೀತಿಯಲ್ಲಿದೆ ಆಪ್ಷನ್ಸ್. ಹಳೆ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಯುಗ ಮಿಸೋಲಿಥಿಕ್ ಏಜ್, ನವಶಿಲಾಯುಗ ನಿಯೋಲಿಥಿಕ್ ಏಜ್, ಕಂಚಿನ ಯುಗ ಬ್ರಾನ್ಸ್ ಏಜ್. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಹಳೆ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಏಜ್. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಸೈಟ್ ಅಥವಾ ನೆಲೆ ಮಿಸೋಲಿಥಿಕ್ ಯುಗಕ್ಕೆ ಸಂಬಂಧಿಸಿಲ್ಲ? Which of the following site is not related to Mesolithic age? ಈ ರೀತಿಯಲ್ಲಿದೆ ನಿಮ್ಮ ಆಪ್ಷನ್ಸ್. ಮಹಾಡ್, ಕನಗನಹಳ್ಳಿ, ಚಿರಾಂಡ್, ಮೇಲಿನ ಯಾವುದು ಅಲ್ಲ? ಈ ಪ್ರಶ್ನೆಯ ಉತ್ತರ ಚಿರಾಂಡ್. ಯಾಕೆ ಅಂತ ಅಂದ್ರೆ ಚಿರಾಂಡ್ ಅನ್ನೋದು ನವಶಿಲಾಯುಗಕ್ಕೆ ಸಂಬಂಧಿಸಿದ ನೆಲೆಯಾಗಿದೆ. ಆ ಒಂದು ಕಾರಣಕ್ಕಾಗಿ ನಾನು ನಿಮ್ಗೆ ಕೊಟ್ಟಿರುವಂತಹ PDF ನೋಟ್ಸ್ ನಲ್ಲಿ ಇದು ಮ್ಯಾಪ್ ಅಲ್ಲಿ ನೀವು ನೋಡಿದಾಗ ನಿಯೋಲಿಥಿಕ್ ಅಥವಾ ನವಶಿಲಾಯುಗದಲ್ಲಿ ನೀವು ಚಿರಾಂಡ್ ಅನ್ನೋದನ್ನ ಕಾಣಬಹುದಾಗಿದೆ. ಓಕೆ, ಮುಂದಿನ ಪ್ರಶ್ನೆ. ಭಾರತೀಯ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬರುತ್ತವೆ?
Where was the first earliest traces of agriculture can be found in the Indian subcontinent? And ನಿಮ್ಮ ಆಪ್ಷನ್ಸ್ ಈ ರೀತಿಯಲ್ಲಿದೆ: ಬುರ್ಜಾ ಹೋಮ್, ಮೆಹರ್ಗರ್, ಸಂಗನಕಲ್ಲು, ಹಲ್ಲೂರು. And your time starts now. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಮೆಹರ್ಗರ್. ಇದಿರುವುದು ಪಾಕಿಸ್ತಾನದಲ್ಲಿ. ಇದ್ರ ಬಗ್ಗೆ ಸಹ ನಾನು ನಮ್ಮ ಸೆಷನ್ಗಳಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ನಂತರ ವಿಚ್ ವಾಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಹ್ಯೂಮನ್ಸ್? ಮಾನವರು ಬಳಸಿದ ಮೊದಲ ಲೋಹ ಯಾವುದು? ಬ್ರಾನ್ಸ್, ಕಂಚು, ಐರನ್, ಕಬ್ಬಿಣ, ಕಾಪರ್, ತಾಮ್ರ. ನನ್ ಆಫ್ ದಿಸ್. ಇವುಗಳಲ್ಲಿ ಯಾವುದು ಅಲ್ಲ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಕಾಪರ್, ತಾಮ್ರ. ಇನ್ ವಿಚ್ ಏಜ್ ದ ಟ್ರೇಡಿಂಗ್ ಬಿಗಿನ್? ಯಾವ ಯುಗದಲ್ಲಿ ವ್ಯಾಪಾರ ಪ್ರಾರಂಭವಾಗುತ್ತದೆ? ಈ ಒಂದು ಪ್ರಶ್ನೆಯ ಆಪ್ಷನ್ಸ್ ಈ ರೀತಿಯಲ್ಲಿದೆ: ಕಾಪರ್ ಅಂಡ್ ಬ್ರಾನ್ಸ್ ಏಜ್, ತಾಮ್ರ ಮತ್ತು ಕಂಚಿನ ಯುಗ, ನಿಯೋಲಿಥಿಕ್ ಏಜ್, ನವಶಿಲಾಯುಗ, ಐರನ್ ಏಜ್, ಕಬ್ಬಿಣ ಯುಗ. ನನ್ ಆಫ್ ದ ಎಬೋ. ಮೇಲಿನ ಯಾವುದು ಅಲ್ಲ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ತಾಮ್ರ ಮತ್ತು ಕಂಚಿನ ಯುಗ, ಕಾಪರ್ ಅಂಡ್ ಬ್ರಾನ್ಸ್ ಏಜ್. ಮುಂದಿನ ಪ್ರಶ್ನೆ: ವಿಚ್ ಮೆಟಲ್ ವಾಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಸೌತ್ ಇಂಡಿಯಾ? ದಕ್ಷಿಣ ಭಾರತದಲ್ಲಿ ಯಾವ ಲೋಹವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತಿತ್ತು? ಆಪ್ಷನ್ಸ್ ಈ ರೀತಿಯಲ್ಲಿದೆ: ಕಾಪರ್, ತಾಮ್ರ, ಬ್ರಾನ್ಸ್, ಕಂಚು, ಐರನ್, ಕಬ್ಬಿಣ, ಅಲಾಯ್, ಮಿಶ್ರಲೋಹ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ತಾಮ್ರಕ್ಕೆ ಹೋಲಿಸಿದಾಗ ಕಬ್ಬಿಣದ ಬಳಕೆ ಹೆಚ್ಚಾಗಿತ್ತು. ಸೊ ಈ ಒಂದು ಪ್ರಶ್ನೆಯ ಉತ್ತರ ಐರನ್ ಅಥವಾ ಕಬ್ಬಿಣ. ಮುಂದಿನ ಪ್ರಶ್ನೆ: ವಿಚ್ ಪೀರಿಯಡ್ ಈಸ್ ನೋನ್ ಆಸ್ ದ ಗ್ರೇಟ್ ಸ್ಟೋನ್ ಏಜ್? ಯಾವ ಅವಧಿಯನ್ನು ಮಹಾಶಿಲಾಯುಗ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಈ ರೀತಿಯಲ್ಲಿದೆ: ಕಾಪರ್ ಏಜ್, ತಾಮ್ರಯುಗ, ಬ್ರಾನ್ಸ್ ಏಜ್, ಕಂಚಿನ ಯುಗ, ಐರನ್ ಏಜ್, ಕಬ್ಬಿಣ ಯುಗ, ನಿಯೋಲಿಥಿಕ್ ಏಜ್, ನವಶಿಲಾಯುಗ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಐರನ್ ಏಜ್. ಮುಂದಿನ ಪ್ರಶ್ನೆ: ವಾಟ್ ಇಸ್ ದ ಪೀಪಲ್ ಆಫ್ ಕರ್ನಾಟಕ ಕಾಲ್ಡ್ ದಿ ಟಾಮ್ಸ್ ಇನ್ ದ ಐರನ್ ಸ್ಟೋನ್ ಏಜ್? ಕಬ್ಬಿಣ ಶಿಲಾಯುಗದಲ್ಲಿ ಕರ್ನಾಟಕದ ಜನರು ಗೋರಿಗಳನ್ನು ಅಥವಾ ಸಮಾಧಿಗಳನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ಸ್ ಈ ರೀತಿಯಲ್ಲಿದೆ: ಸ್ಟೋನ್ ಆಫ್ ಪಾಂಡವಾಸ್, ಪಾಂಡವರ ಕಲ್ಲು, ಹೌಸ್ ಆಫ್ ಪಾಂಡವಾಸ್, ಪಾಂಡವರ ಮನೆ, ಹೌಸ್ ಆಫ್ ಮೌರ್ಯಾಸ್, ಮೌರ್ಯರ ಮನೆ. ನನ್ ಆಫ್ ದ ಎಬೋ. ಮೇಲಿನ ಯಾವುದು ಅಲ್ಲ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಹೌಸ್ ಆಫ್ ಪಾಂಡವಾಸ್. ಹಾಗೂ ಇದನ್ನ ಮೌರ್ಯರ ಕಲ್ಲು ಅಂತ ಕೂಡ ಕರೆಯೋದುಂಟು. ಇಲ್ಲಿ ನಮಗೆ ಆಪ್ಷನ್ ಇಲ್ಲದೆ ಇರೋ ಕಾರಣ ಹೌಸ್ ಆಫ್ ಪಾಂಡವಾಸ್ ಅಥವಾ ಪಾಂಡವರ ಮನೆ ಕರೆಕ್ಟ್ ಆದಂತಹ ಉತ್ತರವಾಗಿದೆ. ಇಲ್ಲಿಗೆ ಚಾಪ್ಟರ್ 1 ಮುಗಿಯುತ್ತೆ. ಇಲ್ಲಿಂದ ನಿಮಗೆ ಚಾಪ್ಟರ್ 2ಗೆ ಸಂಬಂಧಿಸಿದ ಹಾಗಿನ MCQಗಳಿರ್ತವೆ. ಓಕೆ. ಮೊದಲನೇ ಪ್ರಶ್ನೆ: ವಿಚ್ ಸಿವಿಲೈಸೇಷನ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಸಿವಿಲೈಸೇಷನ್? ವಿಶ್ವದ ಮೊದಲ ನಾಗರಿಕತೆ ಯಾವ ನಾಗರಿಕತೆಯಾಗಿದೆ? ಚೈನಾ ಸಿವಿಲೈಸೇಷನ್, ಚೀನಾ ನಾಗರಿಕತೆ, ಗ್ರೀಕ್ ಸಿವಿಲೈಸೇಷನ್, ಗ್ರೀಕ್ ನಾಗರಿಕತೆ, ರೋಮನ್ ಸಿವಿಲೈಸೇಷನ್, ರೋಮನ್ ನಾಗರಿಕತೆ, ಈಜಿಪ್ಟ್ ಸಿವಿಲೈಸೇಷನ್, ಈಜಿಪ್ಟ್ ನಾಗರಿಕತೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಈಜಿಪ್ಟ್ ನಾಗರಿಕತೆ. ಮುಂದಿನ ಪ್ರಶ್ನೆ: In which subject the people of the Egyptian civilization have immense knowledge? ಈಜಿಪ್ಟ್ ನಾಗರಿಕತೆಯ ಜನರಿಗೆ ಯಾವ ವಿಷಯದಲ್ಲಿ ಅಪಾರ ಜ್ಞಾನವಿತ್ತು? ಆಪ್ಷನ್ಸ್ ಈ ರೀತಿಯಲ್ಲಿದೆ: ಜಿಯೋಗ್ರಫಿ, ಭೌಗೋಳಿಕತೆ, ಜಿಯೋಮೆಟ್ರಿ, ರೇಖಾಗಣಿತ, ಅರ್ಥಮೆಟಿಕ್, ಅಂಕಗಣಿತ, ಸೈನ್ಸ್, ವಿಜ್ಞಾನ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ರೇಖಾಗಣಿತ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ವಾಟ್ ಡಸ್ ಮೆಸೊಪೊಟೇಮಿಯಾ ಮೀನ್ಸ್ ಇನ್ ಗ್ರೀಕ್ ಲ್ಯಾಂಗ್ವೇಜ್? ಗ್ರೀಕ್ ಭಾಷೆಯಲ್ಲಿ ಮೆಸೊಪೊಟೇಮಿಯಾ ಎಂದರೇನು? ಈ ರೀತಿಯಲ್ಲಿದೆ ಆಪ್ಷನ್ಸ್. ಬಿಕಾಸ್ ಇಟ್ ಈಸ್ ಇನ್ ದ ಮಿಡಲ್ ಆಫ್ 5 ರೀಜನ್ಸ್, ಏಕೆಂದರೆ ಇದು 5 ಪ್ರದೇಶಗಳ ಮಧ್ಯದಲ್ಲಿದೆ. ಬಿಕಾಸ್ ಇಟ್ ಈಸ್ ಇನ್ ದ ಮಿಡಲ್ ಆಫ್ 2 ರೀಜನ್ಸ್, ಏಕೆಂದರೆ ಇದು 2 ಪ್ರದೇಶಗಳ ಮಧ್ಯದಲ್ಲಿದೆ. ದ ಮೋಸ್ಟ್ ಪ್ರಾಸ್ಪರಸ್ ಏರಿಯಾ, ಅತ್ಯಂತ ಸಮೃದ್ಧವಾಗಿರುವ ಪ್ರದೇಶ ಇದಾಗಿದೆ. ನನ್ ಆಫ್ ದ ಎಬೋ, ಮೇಲಿನ ಯಾವುದೂ ಅಲ್ಲ. ಗ್ರೀಕ್ ಭಾಷೆಯಲ್ಲಿ ಮೆಸೊಪೊಟೇಮಿಯಾ ಅಂತ ಯಾಕೆ ಕರೀತಾರೆ ಅಂದ್ರೆ ಅದು 2 ಪ್ರದೇಶಗಳ ನಡುವೆ ಅಥವಾ ಮಧ್ಯದಲ್ಲಿದ್ದಂತಹ ಜಾಗ, ಹಾಗಾಗಿ. ಸೊ ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ. ಹೂ ಇನ್ವೆಂಟೆಡ್ ಪಾರ್ಸಿಲಿನ್ ಅಂಡ್ ಕಾಂಪಾಸ್? ಪಿಂಗಾಣಿ ಮತ್ತು ದಿಕ್ಸೂಚಿಯನ್ನು ಯಾರು ಕಂಡುಹಿಡಿದರು? ಗ್ರೀಕರು, ಚೀನಿಯರು, ರೋಮನ್ನರು, ಮೇಲಿನ ಯಾರು ಅಲ್ಲ? ಈ ಒಂದು ಪ್ರಶ್ನೆಯನ್ನು ಉತ್ತರಿಸುವುದಕ್ಕೆ ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಚೀನಿಯರು ಅಥವಾ ಚೀನೀಸ್ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ, ವಿಚ್ ಸಿವಿಲೈಸೇಷನ್ ವಾಸ್ ರೂಲ್ಡ್ ಬೈ ದಿ ಸುಮೇರ್ಸ್, ದಿ ಬ್ಯಾಬಿಲೋನ್ಸ್, ದಿ ಹಿಟೈಟರ್ಸ್? ಯಾವ ನಾಗರಿಕತೆಯನ್ನು ಸುಮೇರರು, ಬ್ಯಾಬಿಲೋನಿಯರು, ಹಿಟೈಟರು ಆಳಿದರು? ಆಪ್ಷನ್ಸ್ ಈ ರೀತಿಯಲ್ಲಿದೆ. ಚೀನಾ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ರೋಮನ್ ನಾಗರಿಕತೆ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆ ಉತ್ತರ ಮೆಸೊಪೊಟೇಮಿಯಾ ನಾಗರಿಕತೆ. ಮುಂದಿನ ಪ್ರಶ್ನೆ, ವಿಚ್ ಬ್ಯಾಂಕ್ಸ್ ಆಫ್ ರಿವರ್ ಚೈನಾ ಸಿವಿಲೈಸೇಷನ್ ಒರಿಜಿನೇಟೆಡ್? ಚೀನಿ ನಾಗರಿಕತೆ ಹುಟ್ಟಿದ್ದು ಯಾವ ನದಿಯ ದಂಡೆಯ ಮೇಲೆ? ಆಪ್ಷನ್ಸ್ ಈ ರೀತಿಯಲ್ಲಿದೆ. ಹಳದಿ ನದಿ, ಹ್ಯಾಂಗೋ ರಿವರ್, ಟೈಗ್ರಿಸ್ ನದಿ, ಟೈಗ್ರಿಸ್ ರಿವರ್, ಯೂಫ್ರೆಟಿಸ್ ನದಿ, ಯೂಫ್ರೆಟಿಸ್ ರಿವರ್, ಮೇಲಿನ ಯಾವುದು ಅಲ್ಲ. ನನ್ ಆಫ್ ದ ಎಬೋ. And your time starts now. Time up. ಈ ಪ್ರಶ್ನೆಯ ಉತ್ತರ ಹಳದಿ ನದಿ. ಮುಂದಿನ ಪ್ರಶ್ನೆ, how many sects were there among the ancient Greeks? ಪ್ರಾಚೀನ ಗ್ರೀಕರಲ್ಲಿ ಎಷ್ಟು ಪಂಗಡಗಳಿವೆ? ಆಪ್ಷನ್ಸ್ ಈ ರೀತಿಯಲ್ಲಿದೆ. 2 ಪಂಗಡಗಳು, 3 ಪಂಗಡಗಳು, 4 ಪಂಗಡಗಳು ಹಾಗೂ 5 ಪಂಗಡಗಳು. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ 3 ಪಂಗಡಗಳು. ಅವು ಯಾವ್ಯಾವು ಅಂತ ನಿಮಗೆ ಗೊತ್ತಿರುತ್ತೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಯೋನಿಯನ್ಸ್ ಹಾಗೂ ಡೋರಿಯನ್ಸ್. ಇವರ ಬಗ್ಗೆ ನಾವು ನಮ್ಮ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೇವೆ, ಕರೆಕ್ಟ್ ಅಲ್ವಾ? ಎಸ್. ವಿಚ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ ಗ್ರೀಕ್ ಸಿಟಿ ಸ್ಟೇಟ್ಸ್? ಗ್ರೀಕ್ ನಗರ ರಾಜ್ಯಗಳಲ್ಲಿ ಯಾವುದು ಮುಖ್ಯ? ಆಪ್ಷನ್ಸ್ ಈ ರೀತಿಯಲ್ಲಿದೆ. ಅಥೆನ್ಸ್ ಮತ್ತು ಡೋರಿಯನ್, ಅಯೋಲಿಯನ್ ಮತ್ತು ಸ್ಪಾರ್ಟಾ, ಅಥೆನ್ಸ್ ಮತ್ತು ಸ್ಪಾರ್ಟಾ, ಅಯೋಲಿಯನ್ ಮತ್ತು ಅಥೆನ್ಸ್. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಅಥೆನ್ಸ್ ಮತ್ತು ಸ್ಪಾರ್ಟಾ. ಹೂ ವಾಸ್ ದ ಫಸ್ಟ್ ಟು ಅಡಾಪ್ಟ್ ಲೀಗಲ್ ಕೋಡ್ಸ್ ಇನ್ ದ ವರ್ಲ್ಡ್? ಜಗತ್ತಿನಲ್ಲಿ ಕಾನೂನು ಸಂಕೇತಗಳನ್ನು ಮೊದಲ ಬಾರಿಗೆ ಅಳವಡಿಸಿಕೊಂಡವರು ಯಾರು? ಈ ರೀತಿಯಲ್ಲಿದೆ. ಅಂದ್ರೆ ಪ್ರಶ್ನೆ ಇದು ಯಾವ ನಾಗರಿಕತೆಗೆ ಸಂಬಂಧಿಸಿದ ಮಾನವರು ಅಂತ. ಆಪ್ಷನ್ಸ್ ಈ ರೀತಿಯಲ್ಲಿದೆ. ಈಜಿಪ್ಟ್, ಚೈನಾ, ರೋಮನ್, ಮೆಸೊಪೊಟೇಮಿಯಾ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಮೆಸೊಪೊಟೇಮಿಯನ್ನರು ಮೊದಲ ಬಾರಿಗೆ ಕಾನೂನು ಸಂಹಿತೆಗಳನ್ನು ಅಳವಡಿಸಿಕೊಂಡರು. ಸೊ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ವಿಚ್ ಸಿವಿಲೈಸೇಷನ್ ಡಸ್ ರೋಮುಲಸ್ ಅಂಡ್ ರೀಮಸ್ ಬಿಲಾಂಗ್ಸ್ ಟು? ರೋಮುಲಸ್ ಮತ್ತು ರೀಮಸ್ ಯಾವ ನಾಗರಿಕತೆಗೆ ಸಂಬಂಧಿಸಿದವರು ಅಥವಾ ಸೇರಿದವರು? ಆಪ್ಷನ್ಸ್ ಈ ರೀತಿಯಲ್ಲಿದೆ. ಚೈನಾ ನಾಗರಿಕತೆ, ರೋಮನ್ ನಾಗರಿಕತೆ, ಗ್ರೀಕ್ ನಾಗರಿಕತೆ ಹಾಗೂ ಹರಪ್ಪನ್ ನಾಗರಿಕತೆ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ರೋಮನ್ ನಾಗರಿಕತೆ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಹೌ ಮೆನಿ ಸೈಟ್ಸ್ ಆರ್ ದೇರ್ ಇನ್ ಹರಪ್ಪನ್ ಸಿವಿಲೈಸೇಷನ್? ಹರಪ್ಪನ್ ನಾಗರಿಕತೆಯಲ್ಲಿ ಎಷ್ಟು ತಾಣಗಳಿವೆ? ಆಪ್ಷನ್ಸ್ ಈ ರೀತಿಯಲ್ಲಿದೆ: 1800, 1500, 1300, 1200. And your time starts now. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ 1500. ಮುಂದಿನ ಪ್ರಶ್ನೆ, ಇನ್ ವಿಚ್ ಸಿಟಿ ದೇರ್ ವಾಸ್ ಅ ಪಬ್ಲಿಕ್ ಬಾತ್ರೂಮ್? ಯಾವ ನಗರದಲ್ಲಿ ಸಾರ್ವಜನಿಕ ಸ್ನಾನಗೃಹವಿತ್ತು? ಈ ರೀತಿಯಲ್ಲಿದೆ ನಿಮ್ಮ ಆಪ್ಷನ್ಸ್: ಕಾಲಿಬಾಂಗ್, ರಂಗಾಪುರ, ತಾಪಿ, ನನ್ ಆಫ್ ದ ಎಬೋ. And your time starts now. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಮೊಹೆಂಜೋದಾರೋ. ಆದ್ರೆ ನಮ್ಗೆ ಇಲ್ಲಿ ಆಪ್ಷನ್ ಇಲ್ದಿರೋ ಕಾರಣ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರೋ ಆಪ್ಷನ್ ನನ್ ಆಫ್ ದ ಎಬೋ, ಅಂದ್ರೆ ಈ ಮೇಲೆ ಕೊಟ್ಟಿರುವಂತಹ ಆಪ್ಷನ್ಗಳು ಯಾವೂ ಅಲ್ಲ ಅಂತ. ಓಕೆ, ಮುಂದಿನ ಪ್ರಶ್ನೆ, ಹರಪ್ಪನರ ವೃತ್ತಿ, ಪ್ರೊಫೆಷನ್ ಆಫ್ ಹರಪ್ಪನ್ಸ್ ಏನು ಅಂತ ನೀವು ಇಲ್ಲಿ ಹೇಳಬೇಕಾಗಿದೆ. ಆಪ್ಷನ್ಸ್ ಈ ರೀತಿಯಲ್ಲಿದೆ: ಕಾಟನ್ ಅಂಡ್ ಉಲ್ಲನ್ ವೀವಿಂಗ್, ಹತ್ತಿ ಮತ್ತು ಉಣ್ಣೆಯನ್ನು ನೇಯುವುದು ಅಥವಾ ಅದರ ನೇಯ್ಗೆ. ಮ್ಯಾನುಫ್ಯಾಕ್ಚರ್ ಆಫ್ ಲೇಟೆಂಟ್ ಬ್ರಿಕ್ಸ್, ಸಾರಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇದು ಸುಟ್ಟ ಇಟ್ಟಿಗೆಗಳ ತಯಾರಿ, ಇದು ಒಂದು ಚೇಂಜ್ ಮಾಡ್ಕೊಳ್ಳಿ. ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಅಂದ್ರೆ ಎ ಹಾಗೂ ಬಿ ಎರಡು ಕೂಡ ಅವರ ಪ್ರೊಫೆಷನ್ ಆಗಿತ್ತು ಅಂತ. ಹಾಗೂ ಆಪ್ಷನ್ ಡಿ ಕೃಷಿ, ಅಗ್ರಿಕಲ್ಚರ್. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಬೋತ್ ಎ ಅಂಡ್ ಬಿ, ಆಪ್ಷನ್ ಎ ಹಾಗೂ ಆಪ್ಷನ್ ಬಿ ಎರಡೂ ಕೂಡ ಅವರ ವೃತ್ತಿಗಳಾಗಿದ್ದ. ಮುಂದಿನ ಹಾಗೂ ನಮ್ಮ ಈ ಒಂದು ಸೆಷನ್ ಕೊನೆಯ ಪ್ರಶ್ನೆ, ಟು ವಿಚ್ ಪಾರ್ಟ್ ಡಿಡ್ ದಿ ಅರೇಬಿಯನ್ ಸೀ ಟ್ರೇಡ್ ವಾಸ್ ಡನ್? ಅರೇಬಿಯನ್ ಸಮುದ್ರದ ವ್ಯಾಪಾರವನ್ನು ಯಾವ ಭಾಗದ ಮೂಲಕ ಮಾಡಲಾಯಿತು? ಭಗತ್ರಾಮ್, ರಂಗಾಪುರ, ಕೋಟ್ ದೀಜ್, ಲೋಥಾಲ್. ಅಂದ್ರೆ ನಾನಿಲ್ಲಿ ಕೇಳ್ತಾ ಇರೋದು ಬಂದರು ಯಾವುದು ಅಂತ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಲೋಥಾಲ್. ಲೋಥಾಲ್ನಿಂದ ಅರಬ್ಬಿ ಸಮುದ್ರದ ಮುಖಾಂತರ ವ್ಯಾಪಾರವನ್ನ ಮಾಡಲಾಗುತ್ತಿತ್ತು. ಓಕೆ ಗೈಸ್, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಈ ಒಂದು ಸೆಷನ್ ನಲ್ಲಿ ನಾನು ನಿಮ್ಮೊಂದಿಗೆ ಚಾಪ್ಟರ್ 1 ಹಾಗೂ ಚಾಪ್ಟರ್ 2ಗೆ ಸಂಬಂಧಿಸಿದ ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದ್ದೀನಿ. ಐ ಹೋಪ್ ಇವತ್ತು ನಾನು ನಿಮ್ ಜೊತೆಗೆ ಡಿಸ್ಕಸ್ ಮಾಡಿರುವಂತಹ ಈ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ತುಂಬಾನೇ ಉಪಯೋಗ ಆಗ್ತವೆ. ಹಾಗೂ ಇವತ್ತು ನಾವು ನಡೆಸಿರುವಂತಹ ನಮ್ಮ ಮಾಕ್ ಟೆಸ್ಟ್ಗೆ ಸಂಬಂಧಿಸಿದ ಮೊದಲನೇ ಸೆಷನ್ ನಿಮ್ಗೆ ಇಷ್ಟ ಆಗಿದೆ ಹಾಗೂ ಇದು ನೆನಪಿನಲ್ಲಿ ಉಳಿಯುತ್ತೆ ಅಂತ ಭಾವಿಸಿದ್ದೀನಿ. ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ನ ಪ್ರೊವೈಡ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಹ್ಯಾಪಿ ಲರ್ನಿಂಗ್.